ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವೃತ್ತಿ ದೇವರ ಸನ್ನಿಧಾನದಲ್ಲಿ ಬರುವಂಥ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಹೊಸ ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇವೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ನೆಹಮ್ಯನ ಪುಸ್ತಕ 9ನೇ ಅಧ್ಯಾಯ 8ನೇ ವಾಕ್ಯ. ಅವನು ಯಥಾರ್ಥ ಚಿತ್ತನೆಂದು ಕಂಡು ಅವನಿಗೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಯಬೂಸಿಯರು, ಗಿರ್ಗಾಶ್ಯರು ಇವರ ದೇಶವನ್ನು ನಿನ್ನ ಸಂತಾನದವರಿಗೆ ಕೊಡುತ್ತೇನೆಂದು ವಾಗ್ದಾನ ಮಾಡಿ ಅದನ್ನು ನೆರವೇರಿಸಿದಿ. ನೆಹಮ್ಯನು ಪೌಳಿಗೋಡೆಯನ್ನು ಕಟ್ಟುವುದಕ್ಕಾಗಿ ಹಿಂದಿರುಗಿ ಬಂದು ಪೌಳಿಗೋಡೆಯನ್ನೆಲ್ಲ ಕಟ್ಟಿದ ನಂತರ ನಡೆದಂತಹ ಘಟನೆಗಳನ್ನು ನೋಡ್ತೇವೆ. ಪಾಪ ನಿವೇದನೆಯನ್ನು ಮಾಡ್ತಾ ಇದ್ದಾರೆ. ತಾವು ಮಾಡಿದಂತಹ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ, ನಾವು ಪಾಪ ಮಾಡಿದ್ದೇವೆ, ನಮ್ಮನ್ನು ಕ್ಷಮಿಸಬೇಕು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವಂತಹ ಒಂದು ಪ್ರಾರ್ಥನೆಯ ಸಮಯದಲ್ಲಿ ನೆಹಮ್ಯನು ಹೇಳುವಂಥ ಒಂದು ಮಾತು ಅಬ್ರಹಾಮನ ಕುರಿತಾಗಿ ಹೇಳ್ತಾರೆ. ದೇವರು ಅಬ್ರಹಾಮನನ್ನು ಕಸ್ದೀಯರ ಊರೆಂಬ ಪಟ್ಟಣದಿಂದ ಕರ್ಕೊಂಡು ಬಂದು ಈ ಕನಾನ್ ದೇಶವನ್ನು ಅವನಿಗೆ ವಾಗ್ದಾನವಾಗಿ ಕೊಡ್ತಾನೆ. ಆ ಒಂದು ವಿಷಯವನ್ನು ನೆಹಮ್ಯ ಇಲ್ಲಿ ಮಾತಾಡ್ತಾನೆ. ನೆಹಮ್ಯ ಮಾತಾಡುವಾಗ ಅವನು ಹೇಳುವಂಥ ಒಂದು ಮಾತು ಏನು ಅಂತ ಹೇಳಿದ್ರೆ, ನೀನು ಅಬ್ರಹಾಮನನ್ನು ಯಥಾರ್ಥ ಚಿತ್ತನೆಂದು ಕಂಡು ನೀನು ಮಾಡಿದ ವಾಗ್ದಾನವನ್ನು ನೆರವೇರಿಸಿದಿ. ಹಾಗಾದರೆ ಅಬ್ರಹಾಮನನ್ನು ಕರೆದಾಗ ದೇವರು ಒಂದು ವಾಗ್ದಾನವನ್ನು ಮಾಡ್ತಾರೆ. ನಾನು ನಿನಗೆ ಈ ದೇಶವನ್ನು ಕೊಡ್ತೇನೆ, ನಾನು ತೋರಿಸುವ ದೇಶಕ್ಕೆ ಹೋಗು ಅಂತೇಳಿ ಅವನು ಬಂದಾಗ ಆ ದೇಶದಲ್ಲಿದ್ದಾಗ ದೇವರು ಅವನಿಗೆ ಹೇಳ್ತಾನೆ, ನಿನಗೂ ನಿನ್ನ ಸಂತಾನದವರೆಗೂ ಈ ದೇಶವನ್ನು ಶಾಶ್ವತವಾಗಿ ಕೊಡ್ತೇನೆ ಎಂಬುದಾಗಿ ದೇವರಲ್ಲಿ ವಾಗ್ದಾನ ಮಾಡ್ತಾರೆ. ಆ ವಾಗ್ದಾನದ ಅನುಸಾರವಾಗಿ ದೇವರು ಆ ದೇಶವನ್ನು ಅಬ್ರಹಾಮನಿಗೂ ಅವನ ಸಂತಾನದವರೆಗೂ ಕೊಡ್ತಾರೆ. ಈಗ ನೆಹಮ್ಯನು ಹಿಂದಿರುಗಿ ಬಂದಂತಹ ಜನರಿಗೆ ಆ ದೇಶದ ಕುರಿತಾಗಿ ಮಾತನಾಡಿ ಆತನು ಪಾಪ ನಿವೇದನೆಯನ್ನು ಮಾಡುವಂಥ ಸಮಯದಲ್ಲಿ ಹೇಳುವಂತಹ ಮಾತೇನೆಂದರೆ, ನೀನು ಅಬ್ರಹಾಮನಿಗೆ ಒಂದು ವಾಗ್ದಾನವನ್ನು ಕೊಟ್ಟಿದ್ದಿ, ಆ ದೇಶವನ್ನು ಕೊಡ್ತೀನಿ, ಕಾನಾನ್ ದೇಶವನ್ನು, ಇತರ ಜನಾಂಗದವರು ವಾಸ ಮಾಡ್ತಾ ಇರುವಂಥ ದೇಶವನ್ನು ನಿನಗೆ ಕೊಡ್ತೀನಿ ಅಂತ ಹೇಳಿ ನೀನು ವಾಗ್ದಾನ ಮಾಡಿದ್ದೆ. ಆ ವಾಗ್ದಾನವನ್ನು ನೀನು ನೆರವೇರಿಸಿದೆ. ಹೇಗೆ ನೆರವೇರಿಸಿದೆ? ಆ ವಾಗ್ದಾನವನ್ನು ನೆರವೇರಿಸಿದಂತಹ ದೇವರು ಯಾಕೆ? ದೇವರ ವಾಕ್ಯ ಹೇಳ್ತದೆ, ಅವನು ಯಥಾರ್ಥ ಚಿತ್ತನೆಂದು ಕಂಡು ಅದನ್ನು ನೆರವೇರಿಸಿದೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಅನೇಕ ವಾಗ್ದಾನಗಳನ್ನು ಮಾಡಿದ್ದಾನೆ. ಅನೇಕ ವಾಗ್ದಾನಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಇದು ಪ್ರಸಂಗದ ಮೂಲಕ ಕೇಳಿಸ್ಕೊಂಡಿರ್ಬೋದು, ನೇರವಾಗಿ ಪ್ರವಾದಿಗಳ ಮೂಲಕ ಕೇಳಿರ್ಬೋದು, ವಾಕ್ಯ ಓದಿದಾಗ ದೇವರು ವಾಗ್ದಾನ ಮಾಡಿರ್ಬೋದು, ಅಥವಾ ಕನಸಲ್ಲಿ ನಮಗೆ ಒಂದು ವಾಗ್ದಾನ ಮಾಡಿರ್ಬೋದು, ಒಂದು ಪ್ರಾಮಿಸ್ ಮಾಡಿರ್ಬೋದು. ದೇವರು ಯಾರು? ವಾಗ್ದಾನದಲ್ಲಿ ನಂಬಿಗಸ್ತನಾದ ದೇವರು. ವಾಗ್ದಾನ ಮಾಡಿದರೆ ಅದನ್ನು ಪಾಲನೆ ಮಾಡುವಂತಹ ದೇವರು. ಮನುಷ್ಯನ ಹಾಗೆ ದೇವರು ಮಾತು ಕೊಟ್ಟು ಮಾತು ತಪ್ಪುವವನಲ್ಲ. ಒಂದು ಮಾತು ಹೇಳಿದ್ರೆ ಹೌದು ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ, ಕೊಡ್ತೀನಿ ಅಂದರೆ ಕೊಡ್ತಾರೆ, ಇಲ್ಲ ಅಂದರೆ ಇಲ್ಲ. ಹಾಗಾದರೆ ದೇವರ ಸನ್ನಿಧಾನದಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಅಂತ ಹೇಳಿದ್ರೆ, ದೇವರು ವಾಗ್ದಾನ ಮಾಡಿದ್ದನ್ನು ನೆರವೇರಿಸುವಂತಹ ದೇವರು. ಅನೇಕ ಭಕ್ತರುಗಳ ವಾಗ್ದಾನಗಳನ್ನು ದೇವರು ನೆರವೇರಿಸಿದ್ದಾರೆ. ದೇವರು ಅದ್ಭುತವನ್ನು ಮಾಡಿದ್ದಾರೆ. ಈ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲೂ ಸಹ ದೇವರು ಅದ್ಭುತವನ್ನು ಮಾಡುವುದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಅಸಾಧ್ಯಗಳನ್ನು ಸಾಧ್ಯ ಮಾಡುವಂಥ ದೇವರಾಗಿದ್ದಾನೆ. ವಾಗ್ದಾನವನ್ನು ತನ್ನ ಜೀವಿತದಲ್ಲಿ ಮಾಡಿದಂಥ ವಾಗ್ದಾನವನ್ನು ಎಂದಿಗೂ ನೆರವೇರಿಸದೇ ಇರಲ್ಲ. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ಅಬ್ರಹಾಮನಿಗೆ ದೇವರು ಮಾಡಿದ ವಾಗ್ದಾನವನ್ನು ದೇವರು ನೆರವೇರಿಸಿದರು. ಆದರೆ ನೆಹಮ್ಯ ಹೇಳ್ತಾ ಇದ್ದಾನೆ, ಅವನು ಯಥಾರ್ಥ ಚಿತ್ತನೆಂದು ಕಂಡು ಅವನಿಗೆ ವಾಗ್ದಾನ ಮಾಡಿದ್ದನ್ನು ನೀನು ನೆರವೇರಿಸಿದ್ದಿ. ಈಗಾಗಲೇ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ, ಸರಿ, ವಾಗ್ದಾನ ಮಾಡಿದ್ದನ್ನು ಅದನ್ನು ನೆರವೇರಿಸ್ತಾರೆ, ಅದು ಸರಿಯೇ. ಆದರೆ ಒಂದು ವಿಷಯ, ದೇವರು ನಮ್ಮನ್ನು ನೋಡ್ತಾರೆ. ನಾವು ಯಥಾರ್ಥ ಚಿತ್ತರಾಗಿರಬೇಕು. ನಾವು ಆ ವಿಷಯದಲ್ಲಿ ಯಥಾರ್ಥ ಚಿತ್ತ ಉಳ್ಳವರಾಗಿ, ಯಥಾರ್ಥ ಮನಸ್ಸುಳ್ಳವರಾಗಿ ಮುಂದೆ ಸಾಗುವುದಾದರೆ ದೇವರು ತನ್ನ ವಾಗ್ದಾನವನ್ನು ನೆರವೇರಿಸ್ತಾನೆ. ನಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡಿದ್ದಾರೆ, ದೇವರು ಕೊಡ್ತಾರೆ ಬಿಡು, ದೇವರು ವಾಗ್ದಾನ ನಂಬಿಗಸ್ತನು ಎಂಬುದಾಗಿ ನಾವು ಕಾಯ್ತಾ ಇದ್ದರೆ ಆಗಲ್ಲ. ಕೆಲವು ಸಂದರ್ಭದಲ್ಲಿ ಆತನು ನಮ್ಮಿಂದ ಯಥಾರ್ಥತ್ವವನ್ನು ಬಯಸ್ತಾನೆ. ಯೋಬನು ದೇವರ ಸನ್ನಿಧಾನದಲ್ಲಿ ಯಥಾರ್ಥ ಚಿತ್ತನಾಗಿದ್ದನು. ಅಬ್ರಹಾಮನು ದೇವರ ಸನ್ನಿಧಾನದಲ್ಲಿ ಯಥಾರ್ಥ ಚಿತ್ತನಾಗಿದ್ದನು.
ಅದರ ಅರ್ಥ ಅಪ್ರೈಟ್ ಬಿಫೋರ್ ಗಾಡ್, ಸರಿಯಾದಂಥ ರೀತಿಯಲ್ಲಿ, ಒಳ್ಳೆಯ ರೀತಿಯಲ್ಲಿ ಜೀವಿಸ್ತಾ ಇದ್ದಂತಹ ವ್ಯಕ್ತಿ, ಅಥವಾ ದೇವರ ಚಿತ್ತಕ್ಕೆ ವಿಧೇಯನಾಗಿ ಜೀವಿಸ್ತಾ ಇದ್ದಂತಹ ವ್ಯಕ್ತಿ, ದೇವರ ಇಷ್ಟಕ್ಕೆ ವಿಧೇಯನಾಗಿ ಜೀವಿಸ್ತಾ ಇದ್ದಂತಹ ವ್ಯಕ್ತಿ. ಈ ದಿವಸಗಳಲ್ಲಿ ನಮ್ಮ ಜೀವಿತದಲ್ಲೂ ಸಹ ನಾವು ದೇವರಿಗೆ ಹೇಳೋಣ, ಸ್ವಾಮಿ, ನಾನು ಯಥಾರ್ಥ ಚಿತ್ತನಾಗಿರ್ತೇನೆ, ನಾನು ಯಥಾರ್ಥತ್ವವನ್ನು ಬಿಗಿಯಾಗಿ ಹಿಡಿದುಕೊಳ್ತೇನೆ. ಯೋಬನಿಗೆ ತನ್ನ ಹೆಂಡತಿ ಹೇಳ್ತಾಳೆ, ಇನ್ನೂ ನಿನ್ನ ಯಥಾರ್ಥತ್ವವನ್ನು ಬಿಡಲಿಲ್ವಾ, ಇನ್ನೂ ನೀನು ಅಪ್ರೈಟ್ ಆಗಿದೆಯಾ ದೇವರ ಮುಂದೆ, ಇನ್ನೂ ನೀನು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆಯಾ. ಆದರೆ ಯೋಬ ಹೇಳ್ತಾನೆ, ಹೌದು, ದೇವರು ನನ್ನ ಜೀವಿತದಲ್ಲಿ ಮಾಡಿದಂತಹ ಉಪಕಾರಕ್ಕೆ ಬದಲಾಗಿ ನಾನು ಯಥಾರ್ಥತ್ವ ಉಳ್ಳವನಾಗಿ ಜೀವಿಸ್ತೇನೆ. ಈ ದಿವಸ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಸ್ವಾಮಿ, ನಾನು ಯಥಾರ್ಥ ಚಿತ್ತನಾಗಿರ್ತೇನೆ. ನಾವು ಯಥಾರ್ಥ ಚಿತ್ತರಾಗಿರುವಾಗ ನಮಗಾಗಿ ಮಾಡಿದಂಥ ಆತನು ಆ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಈಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಅಬ್ರಹಾಮನ ಯಥಾರ್ಥತ್ವವನ್ನು ನೋಡಿ ಅವನನ್ನು ಆಶೀರ್ವಾದ ಮಾಡಿದಂತಹ ದೇವರು, ವಾಗ್ದಾನ ನೆರವೇರಿಸಿದಂತಹ ದೇವರು ನಮ್ಮ ಜೀವಿತದಲ್ಲಿಯೂ ವಾಗ್ದಾನಗಳನ್ನು ನೆರವೇರಿಸಲಿ. ಯಥಾರ್ಥತ್ವ ಉಳ್ಳವರಾಗಿ ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಮ್ಮೆಲ್ಲರನ್ನ ಕರ್ತನೆ ಆಶೀರ್ವಾದ ಮಾಡಪ್ಪ. ಯಥಾರ್ಥ ಚಿತ್ತರಾಗಿ ನೀನು ಮಾಡಿದಂಥ ವಾಗ್ದಾನಗಳನ್ನು ಹೊಂದಿಕೊಂಡವರಾಗಿ ಪರಿಶುದ್ಧರಾಗಿ ಮುಂದೆ ಸಾಗುವಂತೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.